ಹಾಯ್ ಯೂಟ್ಯೂಬ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾವು ಈ ವಿಡಿಯೋದಲ್ಲಿ ಹೋದ ವಿಡಿಯೋದಲ್ಲಿ ಸೈಟ್ನ ಮಾರ್ಕ್ ಮಾಡಿದ್ವು ಪಿಲ್ಲರ್ ಮಾರ್ಕ್ನ. ಅದನ್ನು ಇವಾಗ JCB ಹೇಗೆ ತೆಗೆಯೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. JCB ಪಿಲ್ಲರ್ ಗುಂಡಿನ 4 ಅಡಿ ಅಗಲ 4 ಅಡಿ ಉದ್ದ ಮಾರ್ಕ್ ಮಾಡಿದ್ವಿ. ನಾಟ 5 ಅಡಿ ತೆಗಿಬೇಕು ಅಂತ ಹೇಳಿದ್ರು ಇಂಜಿನಿಯರು. ಅದಕ್ಕೋಸ್ಕರ ಅಗಲ 4 ಅಡಿ ಉದ್ದ 4 ಅಡಿ ಮಾರ್ಕ್ ಮಾಡಿದ್ದನ್ನು ಇವಾಗ ಡೆತ್ತು 5 ಅಡಿ ತೆಗೆಸ್ಕೊಂಡಿದ್ದೀವಿ ನೋಡಿ. ಇವಾಗ ಸಮ್ ತೆಗಿತಾ ಇದ್ದೀವಿ. ಸಮ್ ತಗೊಂಡಿದ್ದೀವಿ. ಅದರ ಪಕ್ಕ ಎರಡು ಪಿಲ್ಲರ್ ಗುಂಡಿ ಬರುತ್ತೆ. ಅದನ್ನು ಒಂದೇ ಸಲ ಕೋರ್ಸಿದ್ದೀವಿ. ಇವಾಗ ಪಿಲ್ಲರನ್ನು ತೆಗೆಸ್ಕೊಂಡಿದ್ದೀವಿ. ನೆಕ್ಸ್ಟು PCCನ ಹಾಕ್ಕೊಂಡು ಮತ್ತೆ ಮ್ಯಾಟ್ ಹಾಕ್ಬಿಟ್ಟು ಪಿಲ್ಲರ್ನ ನಿಲ್ಲಿಸ್ಕೊಂಡಿದ್ದೀವಿ. ನೆಕ್ಸ್ಟ್ ವಿಡಿಯೋದು ತೋರಿಸ್ತೀನಿ. ಈ ವಿಡಿಯೋದಲ್ಲಿ 14 ಪಿಲ್ಲರ್ನ ತೆಗೆಸ್ಕೊಂಡಿದ್ದೀವಿ. ನೆಕ್ಸ್ಟ್ ಹೋದ ವಿಡಿಯೋದಲ್ಲಿ ಬರೀ ಪಿಲ್ಲರ್ನ ಮಾರ್ಕ್ ಮಾಡಿದ್ದನ್ನು ತೋರಿಸಿದ್ದು. ಈ ವಿಡಿಯೋದಲ್ಲಿ JCB ಪಿಲ್ಲರ್ ಗುಂಡಿನ ತೆಗೆಸ್ಕೊಳ್ತಾ ಇದ್ದೀವಿ. ಇದು ಸಾಯಿಲು ಗಟ್ಟಿ ಸಿಗೋಗಂಡು ತೆಗೆಸ್ಕೊಂಡಿದ್ದೀವಿ. 5 ಅಡಿಗೆ ಗಟ್ಟಿ ಸಿಕ್ಕಿದೆ. 4 ಅಡಿಗೆ ಗಟ್ಟಿ ಸಿಕ್ಕಿತ್ತು. ಮತ್ತೆ ಇನ್ನೊಂದು ಅಡಿ ಇರಲಿ ಅಂದ್ಬಿಟ್ಟು ತೆಗೆಸ್ಕೊಂಡಿದ್ದೀವಿ. ಇದು 3 ಫ್ಲೋರ್ ಕಟ್ಟೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಓನರು. ಅದಕ್ಕೋಸ್ಕರ ನಾವು ಇದನ್ನು ತಗೊಂಡಿದ್ದೀವಿ ನೋಡಿ. ಎಲ್ಲ ಗುಂಡಿನೂ ಒಂದು ಸಲ ವೀಕ್ಷಣೆ ಮಾಡಿ ಎಲ್ಲ ಗುಂಡಿನೂ ನಾವು ತೆಗೆದಿದ್ದೀವಿ. ಈ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಯೂಟ್ಯೂಬ್ನ ಬೆಳೆಸಿ ನಮ್ಮ ವಿಡಿಯೋನ ನೋಡಿ ಅಂತ ಕೇಳ್ಕೊತಿದ್ದೀನಿ. ನಮ್ಮ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ನೋಡಿ. 14 ಪಿಲ್ಲರ್ನ ತೆಗೆದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು PCC ಹಾಕ್ಬಿಟ್ಟು ಮ್ಯಾಟ್ನ ಹಾಕ್ಬಿಟ್ಟು ಪಿಲ್ಲರ್ನ ಪುಟ್ಟಿಂಗ್ನ ಕವರ್ ಮಾಡ್ತೀವಿ. ನೆಕ್ಸ್ಟು ಪುಟ್ಟಿಂಗ್ ವಿಡಿಯೋನ ನಾವು ಹಾಕ್ತೀವಿ. ಈ ವಿಡಿಯೋದಲ್ಲಿ 14 ಪಿಲ್ಲರ್ನ ತೆಗೆಸ್ಕೊಂಡು ನೋಡಿ. ಲಾಸ್ಟ್ ಪಿಲ್ಲರ್ ಎಂಡ್ ಪಿಲ್ಲರ್ ತೆಗಿತಾಯಿದ್ದಾರೆ ಇವಾಗ. ಇದು ಎಂಡ್ ವಿಡಿಯೋ. ಎಂಡ್ ಪಿಲ್ಲರ್ನ 14ನೇ ಪಿಲ್ಲರ್ನ ಇದನ್ನು ನಾವು ತೆಗೆಸ್ಕೊಂಡಿದ್ದೀವಿ. ಕನ್ಸ್ಟ್ರಕ್ಷನ್ ವಿಡಿಯೋ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾವು ಹಾಕೋ ವಿಡಿಯೋ ನಿಮಗೂ ತಲುಪುತ್ತೆ. ಕನ್ಸ್ಟ್ರಕ್ಷನ್ ಮಾಹಿತಿ ವಿಡಿಯೋ, ನಾವು ಹೇಗೆ ಕನ್ಸ್ಟ್ರಕ್ಷನ್ ಮಾಡೋದು, ಯಾವ ರೀತಿ